ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಪ್ರಿಯರೇ, ಹೇಗಿದ್ದೀರಿ? ಯೇಸು ನಾಮದಲ್ಲಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಯೇಸು ನಾಮದಲ್ಲಿ. ಪ್ರಿಯರೇ, ಎಷ್ಟೋ ಸಮಯ ನಮಗೆ ಹೃದಯದಿಂದ ನಗಲಿಕ್ಕೆ ಆಗಲ್ಲ. ಏಕೆಂತ ಹೇಳಿದರೆ ಹೃದಯದಲ್ಲಿ ಅನೇಕ ದುಃಖಗಳು, ನಿರಾಶೆ, ಸೋಲು, ವೇದನೆಗಳು, ಏಕಾಂಗಿತನ, ಟೆನ್ಷನ್ಸ್ಗಳು, ಕೊರಗುಗಳು ಇರುವಾಗ, ಕೆಲವೊಮ್ಮೆ ರೋಗಿಗಳಾಗಿರುವಾಗ ನಮಗೆ ಆ ನೋವು, ಒಳಗಿನ ನೋವು ಇರ್ಬೋದು, ಹೊರಗಿನ ನೋವು ಇರ್ಬೋದು, ನಮಗೆ ಸರಿಯಾಗಿ ಹೃದಯದಿಂದ ನಗಕ್ಕೆ ಆಗಲ್ಲ. ಯಾರನ್ನಾದ್ರೂ ಕಂಡ್ರೆ ಒಂದು ಆರ್ಟಿಫಿಷಿಯಲ್ ನಗು ತೋರಿಸಿ ಹೇಗಿದ್ದೀರಾ ಅಂತ ಕೇಳಿದ್ರೆ ಚೆನ್ನಾಗಿದ್ದೀವಿ ಅಂತೇಳಿ ನಾವು ಮುಂದೆ ಹೋಗ್ತಾ ಇರ್ತೀವಿ, ಹೌದಲ್ಲ? ಆದರೆ ಜ್ಞಾನೋಕ್ತಿ ಪುಸ್ತಕ 17ನೇ ಅಧ್ಯಾಯ 22ನೇ ವಾಕ್ಯ ಹೇಳುತ್ತೆ, ಹರ್ಷ ಹೃದಯ ಒಳ್ಳೆಯ ಔಷಧ, ಕುಗ್ಗಿದ ಮನದಿಂದ ಅಸ್ಥಿ ಪಂಜರ. ಹರ್ಷದ ಹೃದಯ, ಸಂತೋಷದ ಹೃದಯ ಒಳ್ಳೆಯ ಔಷಧ, ಕುಗ್ಗಿದ ಮನ ಅಸ್ಥಿ ಪಂಜರ. ಅಂದರೆ ನಾವು ಚಿಂತೆ ನಮ್ಮನ್ನು ಚಿತೆಯನ್ನಾಗಿಸ್ತದೆ ಅಂತ ಹೇಳ್ತದಲ್ಲ ಗಾದೆ, ಅದೇ ರೀತಿಯಲ್ಲಿ ನಮ್ಮ ಒಳಗಡೆ ಆ ಸಂತೋಷ ಇಲ್ಲದಿದ್ದರೆ ಹೊರಗಡೆ ನಾವು ಏನು ಸಂತೋಷ ಥರ ನಟಿಸಿದ್ರು ಅದು ಹೃದಯದಿಂದ ಬರುವ ಸಂತೋಷ ಅಲ್ಲ. ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ದ ಮೈಂಡ್ ಅಂತ ಹೇಳುತ್ತೆ ಒಂದು ಇದು ಸ್ಲೋಗ್. ಅಂದರೆ ಒಂದು ಶಬ್ದ, ಒಂದು ವಾಕ್ಯ ಹೇಳುತ್ತೆ, ನಮ್ಮ ಹೃದಯ ಮುಖದ ಕನ್ನಡಿ. ಅಂದರೆ ಹೃದಯದಲ್ಲಿ ಏನಿರುತ್ತೋ ಅದೇ ಒಳಗಡೆ ಬರುತ್ತೆ ಅಂತ ಒಂದು ಮಾತು ಇದೆ, ಆಡು ಮಾತು ಇದೆ. ಪ್ರಿಯರೇ, ಹರ್ಷಚಿತ್ತ ಹೃದಯ ಒಳ್ಳೆಯ ಔಷಧಿ, ಕುಗ್ಗಿದ ಮನ ಅಸ್ಥಿ ಪಂಜರ. ಯಾವಾಗಲೂ ಚಿತ್ತರಾಗಿದ್ದರೆ, ಸಂತೋಷದಿಂದ ಇರುವಾಗ ಅದು ಎಷ್ಟೋ ಕಾಯಿಲೆಗಳನ್ನು ದೂರ ಮಾಡಿಸುತ್ತೆ. ಯಾವಾಗಲೂ ಬ್ರದರ್ ಟಿ.ಕೆ. ಜಾರ್ಜ್ ಧ್ಯಾನಕೂಟದಲ್ಲಿ ಹೇಳೋದನ್ನ ನಾನು ಕೇಳಿದ್ದೀನಿ. ನಗನಗ್ತಾ ಇದ್ದರೆ 39 ಕಾಯಿಲೆಗಳು ಬಿಟ್ಟು ಹೋಗುತ್ತೆ. ಹಾಗಾಗಿ ನಗ್ತಾ ಇರಿ, ಆದರೆ ದಾರಿಯಲ್ಲಿ ಹೋಗುವಾಗ ಸುಮ್ಮನೆ ಹೋಗುವಾಗ ನಗಬೇಡಿ. ಸತ್ತವ್ರ ಮನೆಯಲ್ಲೋಗಿ ನಿಮ್ಮ ಅಪ್ಪ ಯಾವಾಗ ಸತ್ತೋದ್ರು ಅಂತ ಕೇಳಬೇಡಿ. ಹಾಗೆಲ್ಲ ಅವರ ಟಾಕಲ್ಲಿ ಹೇಳ್ತಾ ಇದ್ದಿದ್ದ ನಾವು ಕೇಳಿದ್ದೀವಿ, ನಕ್ಕಿದ್ದೀವಿ. ಅದೇ ಪ್ರಿಯರೇ, ಯಾವಾಗಲೂ ಸಂತೋಷವಾಗಿರಲಿಕ್ಕೆ, ಸಮಾಧಾನದಿಂದ ಇರಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಏಕೆಂತ ಹೇಳಿದರೆ ಈ ಲೋಕ ನಮ್ಮನ್ನು ನಗಲಿಕ್ಕೆ ಬಿಡದೇ ಇರ್ಬೋದು, ಆದರೆ ನಾವು ನಗ್ತಾ ಇದ್ದರೆ ಲೋಕವು ನಮ್ಮ ಜೊತೆ ಸೇರಿ ನಗಲಿಕ್ಕೆ ಶುರು ಮಾಡ್ತದೆ. ನಾವು ಯಾವಾಗಲೂ ಅಳ್ತಾ ಇರೋದು, ಯಾವಾಗಲೂ ಒಬ್ಬರ ಥರ ನಮ್ಮ ತೊಂದರೆಗಳನ್ನ ಹೇಳ್ತಾ ಇರೋದು, ತಾಪತ್ರೆಗಳನ್ನ ಹೇಳ್ತಾ ಇರೋದು ನೋಡಿದರೆ ಯಾರು ನಮ್ಮ ಜೊತೆ ಸೇರಕ್ಕೆ ಇಷ್ಟಪಡಲ್ಲ. ಯಾವಾಗಲೂ ನಮ್ಮ ಕಣ್ಣೀರನ್ನು ಕೇಳುವವರು, ನಮ್ಮ ನೋವು, ನಿರಾಶೆ, ವೇದನೆ, ಸೋಲನ್ನು ವೀಕ್ಷಿಸುವವರು, ಅದನ್ನು ಅರ್ಥ ಮಾಡ್ಕೊಳ್ಳೋರು ಯೇಸು ಮಾತ್ರನೇ. ದಿನ ಸಾಯುವವರಿಗಾಗಿ ಈ ಲೋಕ ಯಾವತ್ತೂ ಅಳಲ್ಲ. ಈಗ ನೋಡಿ, ಒಂದು ಕುಟುಂಬದಲ್ಲಿ ಒಂದು ಮರಣ ಆಯಿತು ಅಂತ ಹೇಳಿದರೆ ಅದು 1 ವಾರ, 1 ತಿಂಗಳು, 2 ತಿಂಗಳು, 3 ತಿಂಗಳು ನಮ್ಮ ಜೊತೆ ಜನ ಇರ್ತಾರೆ, ಅಥವಾ ನಾವು ಹೇಳೋದನ್ನ ಕೇಳ್ತಾರೆ, ನಮ್ಮನ್ನು ಸಮಾಧಾನ ಪಡಿಸ್ತಾರೆ, ನಮ್ಮನ್ನು ಸಂತೈಸ್ತಾರೆ. ಆದರೆ ಪುನಃ ನಾವು ಅದನ್ನೇ ಹೇಳಿ ಅವ್ರ ಹತ್ರ ಕೊರಗ್ತಾ ಇದ್ರೆ ಯಾರಿಗೆ ಬೇಕಪ್ಪ ಇವರ ಸಹವಾಸ ಅಂತೇಳಿ ದೂರ ಹೋಗ್ತಾರೆ. ಹಾಗಾಗಿ ಯಾವಾಗ ನಾವು ನಗ್ಲಿಕ್ಕೆ ಶುರು ಮಾಡ್ತೀವೋ, ಯಾವಾಗ ನಾವು ಜನರೊಂದಿಗೆ ನಗನಗುತ್ತಾ ಬೆರೀಲಿಕ್ಕೆ ಶುರು ಮಾಡ್ತೀವೋ, ಆಗ ಜನರು ಕೂಡ ನಮ್ಮನ್ನು ನೋಡಿ ಅಂದರೆ ಸಂತೋಷದಿಂದ ನಗಲಿಕ್ಕೆ ಶುರು ಮಾಡ್ತಾರೆ, ನಮ್ಮ ಜೊತೆ ಸೇರ್ಲಿಕ್ಕೆ ಬಯಸ್ತಾರೆ, ನಮ್ಮ ಸಂಗಡ ಇರಲಿಕ್ಕೆ, ನಮ್ಮ ಫ್ರೆಂಡ್ಶಿಪ್ ಯಾವಾಗಲೂ ಜನ ಇಷ್ಟಪಡ್ತಾರೆ, ಆಸೆ ಪಡ್ತಾರೆ, ಇಚ್ಛಿಸ್ತಾರೆ, ಹೌದಲ್ವಾ? ಅದಕ್ಕೆ ದೇವರ ವಾಕ್ಯ ಹೇಳೋದು, ಸಂತ ಪೌಲರು ಹೇಳ್ತಾರೆ, ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ, ಸದಾ ಕ್ರಿಸ್ತೇಸುವಿನೊಂದಿಗೆ ಆನಂದಿಸಿರಿ. ಯಾವಾಗಲೂ ಯಾರ ಜೊತೆ ಆನಂದ ಪಡಬೇಕಂತೆ? ಕ್ರಿಸ್ತ ಯೇಸುವಿನೊಂದಿಗೆ ಆನಂದಿಸಿರಿ. ಮನುಷ್ಯರೊಂದಿಗೆ ಅಲ್ಲ. ಮನುಷ್ಯರ ಪ್ರೀತಿ, ಮನುಷ್ಯರು ಕೊಡುವ ಸಂತೋಷ, ಮನುಷ್ಯರು ಕೊಡುವ ಸಮಾಧಾನ 2 ದಿನ ಅಷ್ಟೇ. ಕ್ರಿಸ್ತ ಯೇಸುವಿನೊಂದಿಗೆ ಆನಂದಿಸಿರಿ. ಕ್ರಿಸ್ತ ಯೇಸು ಕೊಡುವ ಸಂತೋಷ, ಕ್ರಿಸ್ತ ಯೇಸು ಕೊಡುವ ಸಮಾಧಾನ ಯಾವಾಗಲೂ ನಿರಂತರವಾದುದು. ಅದನ್ನು ಯೇಸು ಹೇಳ್ತಾರೆ, ನಾನು ಕೊಡುವ ಸಮಾಧಾನ ಶಾಶ್ವತವಾದುದು, ಅದನ್ನು ಯಾರಿಂದಲೂ ಕಿತ್ಕೊಳ್ಳೋಕ್ಕಾಗಲ್ಲ, ಕಸಿದುಕೊಳ್ಳಿಕ್ಕೆ ಆಗಲ್ಲ. ಹಾಗಾಗಿ ಯೇಸುವಿನಲ್ಲಿ ಆನಂದಿಸೋದು ಹೇಗೆ? ಅವರ ವಾಕ್ಯದಲ್ಲಿ ಆನಂದಿಸೋದು. ಅವರ ವಾಕ್ಯ ಕಾಲಿಗೆ ದೀಪ, ಅವರ ವಾಕ್ಯ ಹಿಬ್ಬಾಯಿ ಕತ್ತಿಗಿಂತಲೂ ಹರಿತ, ಅವರ ವಾಕ್ಯ ಸಮಾಧಾನವನ್ನು ನೀಡುವಂಥದ್ದು, ಅವರ ವಾಕ್ಯ ನಮ್ಮನ್ನು ಮುನ್ನಡೆಸುವಂಥದ್ದು, ಅವರ ವಾಕ್ಯ ಕಾರ್ಯ ಸಾಧಿಸುವಂಥದ್ದು, ಅವರ ವಾಕ್ಯ ಬಂಡೆಯನ್ನು ಪುಡಿ ಮಾಡುವಂತಹ ಸುತ್ತಿಗೆಯಂತಹ ಶಕ್ತಿ ಭರಿತವಾದುದು, ಅವರ ವಾಕ್ಯ ಜೀವ ಉಳ್ಳದು, ಅವರ ವಾಕ್ಯ ಸದಾ ನಮ್ಮೊಂದಿಗೆ ಜೀವಿಸುವುದು.
ಹಾಗಾಗಿ ಅವರ ವಾಕ್ಯದಲ್ಲಿ ಆನಂದಿಸೋದು ಯಾವಾಗಲೂ ಎಷ್ಟಾಗುತ್ತೆ ಅಷ್ಟು ವಾಕ್ಯಗಳನ್ನ ಓದಲಿಕ್ಕೆ, ಆ ಓದಿದ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಎರಡನೆಯದು ಸಂಸ್ಕಾರಗಳಲ್ಲಿ ಭಾಗವಹಿಸೋದು. ಮೂರನೆಯದು ಬಲಿಪೂಜೆಯಲ್ಲಿ ಭಾಗವಹಿಸೋದು. ನಾಲ್ಕನೆಯದು ಒಳ್ಳೆ ಕಾರ್ಯಗಳನ್ನು ಮಾಡೋದು. ಎಷ್ಟು ಒಳ್ಳೆ ಕಾರ್ಯಗಳನ್ನು ಮಾಡೋಕ್ಕಾಗುತ್ತೋ ಅಷ್ಟು ಒಳ್ಳೆ ಕಾರ್ಯ ಮಾಡೋದು. ನೋಡಿ, ಇದು ಪ್ರಾರ್ಥಿಸೋದು, ಸಂಸ್ಕಾರಗಳಲ್ಲಿ ಭಾಗವಹಿಸೋದು, ದೇವರ ವಾಕ್ಯ ಓದೋದು, ಬಲಿಪೂಜೆಯಲ್ಲಿ ಭಾಗವಹಿಸೋದು, ಇದೆಲ್ಲ ನಮ್ಮ ವೈಯಕ್ತಿಕವಾದದ್ದು. ನಮ್ಮೊಳಗೆ ನಾವು ಮಾತ್ರ ಪರ್ಸ್ನಲ್ ಆಗಿ ನಾವು ಮಾಡುವಂಥದ್ದು. ಆದರೆ ಒಳ್ಳೆ ಕಾರ್ಯಗಳನ್ನು ಮಾಡೋದು, ನಾವು ಇತರರೊಂದಿಗೆ ಸೇರಿ ಮಾಡೋದು, ಬೇರೆಯವರೊಂದಿಗೆ ಸೇರಿ ಮಾಡೋದು. ಒಳ್ಳೆ ಕಾರ್ಯ ನಮಗೆ ನಾವೇ ಮಾಡ್ಕೊಳಕ್ಕಾಗಲ್ಲ. ಏಕೆಂತ ಹೇಳಿದ್ರೆ, ನನ್ನ ಫ್ರೆಂಡ್ ಒಬ್ಳಿದ್ದಾಳೆ, ಶೈನಿ ಅಂತ, ಅವಳು ನನಗೆ ತಂಗಿ ಥರ. ಮಡಿಕೇರಿಯಿಂದ ಬೆಂಗಳೂರಿಗೆ ಮದುವೆ ಮಾಡಿಸಿದ್ದಾರೆ. ಅವರ ಮಕ್ಕಳದ್ದು ಸಾಕ್ಷಿ ಕೂಡ ನಾನು ಯಾವಾಗಲೂ ಪ್ರೋ ಲೈಫಲ್ಲಿ ಹೇಳ್ತಾ ಇರ್ತೀನಿ. ಟ್ವಿನ್ಸ್ ಮಕ್ಕಳಿದ್ರು. ನಾನು ಫೇಸ್ಬುಕ್ಕಲ್ಲಿ ಕೂಡ ಇತ್ತೀಚೆಗೆ ಹಾಕಿದ್ದೆ, ಒಂದು ಕಳೆದ ತಿಂಗಳು. ಇಬ್ಬರು ಒಂದೇ ಚೇಂಬರಲ್ಲಿ ಇರೋದು. ಡಾಕ್ಟ್ರು ಒಬ್ಬರನ್ನ ರಿಮೂವ್ ಮಾಡೋಕ್ಕೆ ಹೇಳಿದ್ರು, ಏಕೆಂದರೆ ಒಂದಕ್ಕೊಂದು ಅಂಟುಕೊಳ್ತದೆ. ಮತ್ತು ಒಬ್ಬರ ಬ್ಲಡ್ ಬೇರೆ ಬೇರೆ ಬ್ಲಡ್ ಚೇಂಜ್ ಆದರೆ, ಒಬ್ಬರ ಬ್ಲಡ್ ಇನ್ನೊಬ್ಬರಿಗೆ ಬಂದರೆ ಅದು ಮಕ್ಕಳಿಗೆ ಡೇಂಜರ್ ಆಗಿಬಿಡುತ್ತೆ. ಪರಸ್ಪರ ಎರಡು ಬ್ಲಡ್ ಕೂಡ ಬೇರೆ ಬೇರೆ ಬ್ಲಡ್ ಇದಾಗುವಾಗ ಎರಡು ಮಕ್ಕಳು ಉಳಿಯೋದಿಲ್ಲ. ಹಾಗಾಗಿ ಒಂದು ಮಕ್ಕಳನ್ನ ತೆಗೆಸಿಬಿಡಿ ಅಂತ ಹೇಳಿದ್ರು. ಆದರೆ ನಾವು ಪ್ರಾರ್ಥಿಸಿ ದೇವರು ಆ ಮಕ್ಕಳನ್ನ ಉಳಿಸಿದ್ರು ಅಂತ. ಅವಳು ಶೈನಿ ತುಂಬ ಇದಾಗಿ ಯಾವಾಗಲೂ ಏನು ಹೇಳೋದು, ತುಂಬ ಸೀರಿಯಸ್ ಆಗಿ ಜೋಕ್ ಹೇಳ್ತಾಳೆ. ನಾನು ಹೇಳಿದೆ, ಶೈನಿ, ನಾನು ರಿಟ್ರೀಟ್ ಇಲ್ಲದಾಗಲ್ಲ, ಏನಾದರೂ ಮಾಡೋಣ ಅಂತ ಯೋಚನೆ ಮಾಡಿದ್ದೀನಿ, ಆದರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಅಕ್ಕ ಏನು ಮಾಡ್ತೀರಾ? ನಾನು ಹೇಳಿದೆ, ಲೇಡೀಸಿಗೆ ಬಟ್ಟೆ ಅಂದರೆ ತುಂಬ ಇಷ್ಟ ಅಲ್ವಾ, ಹಾಗಾಗಿ ನಾನು ತುಂಬ ಸ್ಯಾರೀಸ್ ತಂದು, ಆದರೆ ಯಾರಿಗೆ ಸೇಲ್ ಮಾಡಬೇಕು ಅಂತ ಗೊತ್ತಿಲ್ಲ. ಆಗ ಅವಳು ಹೇಳೋದು, ನಿಮಗೆ ನೀವೇ ಸೇಲ್ ಮಾಡಿಕೊಂಡ್ರು ಅಂತ ಹೇಳಿ. ಯಾರಾದರೂ ಕೇಳ್ತಾರಲ್ಲ, ಈಗ ಬಟ್ಟೆಗಳು ತಂದ್ರಲ್ಲ, ಸೇಲ್ ಆಯ್ತಾ? ಓ, ಸೇಲ್ ಆಯಿತು. ಯಾರಿಗೆ ಸೇಲ್ ಮಾಡಿದ್ರಿ? ಇಲ್ಲ, ನನಗೆ ನಾನೇ ಸೇಲ್ ಮಾಡಿಕೊಂಡೆ ಅಂತ ಹೇಳಿ. ಯಾಕೆಂದರೆ ನಿಮ್ಮ ಕೈಗೆ ತೆಗೆಯೋದು, ನಿಮ್ಮ ಬಾಡಿಗೆ ಹಾಕ್ಕೊಳ್ಳೋದು, ಅದೊಂದು ಸೇಲ್ ಹಾಗೆ ಅಂತ ಹೇಳಿ ಅಂತ. ಹಾಗೆ ಯಾವಾಗಲೂ ನಮಗೆ ನಾವೇ ಆನಂದ ಪಡೋದು, ನಮಗೆ ನಾವೇ ಏನು ಹೇಳೋದು, ಕಾರ್ಯಗಳನ್ನು ಮಾಡೋದು, ಹೀಗೆ ವೈಯಕ್ತಿಕವಾಗಿ ಮಾಡೋದು. ಪ್ರಾರ್ಥನೆ, ಬಲಿಪೂಜೆ, ದೇವರ ವಾಕ್ಯ ಓದೋದು, ಸಂಸ್ಕಾರಗಳಲ್ಲಿ ಭಾಗವಹಿಸೋದು, ಇದೆಲ್ಲ. ಆದರೆ ಒಳ್ಳೆ ಕಾರ್ಯಗಳನ್ನು ಮಾಡೋದು ನಾವು ಇತರರೊಂದಿಗೆ ಸೇರಿ ಮಾಡೋದು. ನಾವು ಇತರರೊಂದಿಗೆ ಸೇರಿ ಮಾಡುವಾಗ ನಾವು ಏನಾದರೂ, ಈಗ ಮತ್ತಾಯನ ಶುಭ ಸಂದೇಶ 25ನೇ ಅಧ್ಯಾಯ 31ರಿಂದ ವಾಕ್ಯ ಹೇಳುತ್ತೆ ಇಲ್ಲ, ನಾನು ಹಸಿದಿದ್ದೆ, ನೀನು ನನಗೆ ಆಹಾರ ಕೊಟ್ಟೆ, ನಾನು ಬಾಯಾರಿದ್ದೆ, ನೀನು ಕುಡಿಯಲು ನೀರು ಕೊಟ್ಟೆ, ನಾನು ಬೆತ್ತಲೆಯಾಗಿದ್ದೆ, ನೀನು ನನ್ನ ಮಾನ ಮುಚ್ಚಿದೆ, ನಾನು ರೋಗಿಯಾಗಿದ್ದೆ, ನೀನು ಔಷಧೋಪಚಾರ ಮಾಡಿದೆ, ನನಗೆ ನಾನು ಬಂದಿಯಾಗಿದ್ದೆ, ನೀನು ನನ್ನನ್ನು ಸಂಧಿಸಲು ಬಂದೆ. ನೋಡಿ ಪ್ರಿಯರೇ, ಬೇರೆಯವರಿಗೆ ನಾವು ಹಸಿದಿರುವಾಗ, ಒಂದೊತ್ತು ಊಟ ಕೊಡುವಾಗ ತೃಪ್ತಿಯಿಂದ ಒಂದು ನಗುಮುಖ ಬೀರಿ ಅವ್ರು ಹೇಳ್ತಾರೆ, ಚೆನ್ನಾಗಿರಿ, ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಚೆನ್ನಾಗಿರಿಸಲಿ. ಈಗ ನಾವು ಒಬ್ಬರು ಬಾಯಾರಿದಾಗ ನೀರು ಕೊಟ್ಟರೆ, ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್, ಕುಡಿದು ತೃಪ್ತಿ ಆದಾಗ ಅವರು ಹೃದಯದಿಂದ ಹೇಳ್ತಾರೆ ಒಂದು ಥ್ಯಾಂಕ್ಸ್ ಅಲ್ವಾ. ಅದು ಇತರರೊಂದಿಗೆ ಸೇರಿ ಮಾಡೋದು. ಈಗ ನಾನು ಪ್ರೋ ಲೈಫ್ ಮಾಡ್ತೀನಲ್ಲ, ಅದು ಒಂದು ಮದುವೆ ಆಗದ ಹೆಣ್ಣು ಮಗಳು ನಮ್ಮ ಕೈಗೆ ಸಿಕ್ಕಿದಾಗ, ಪ್ರೆಗ್ನೆನ್ಸಿ ಆಗಿ ಸಿಕ್ಕಿದಾಗ, ನಾವು ಒಂದು ಸೆಂಟ್ರಲ್ಲಿ ಬಿಡುವಾಗ, ಡೆಲಿವರಿಯಲ್ಲಿ ಆಗಿ ಆ ಮಗುನ ಸೆಂಟ್ರಿಗೇನೆ ಕೊಟ್ಟು ಆ ಮಕ್ಕಳನ್ನ ಓದಲಿಕ್ಕೆ ನಾವು ಅಲ್ಲಿ ಇಲ್ಲಿ ಕಳಿಸಿ ಆ ಮಕ್ಕಳು ಓದಿ ಒಂದು ದಾರಿಯಾಗಿ ಅವರಿಗೆ ಒಂದು ಏನು ಹೇಳೋದು, ಒಂದು ಜಾಬ್ ಎಲ್ಲ ಸಿಕ್ಕುವಾಗ ಅವರ ತಂದೆ ತಾಯಿದು ಮುಖದಲ್ಲಿ ನಾವು ನೋಡುವ ಒಂದು ಸಮಾಧಾನ ಇದೆಲ್ಲ. ಅವ್ರು ಹೇಳ್ತಾರೆ, ಸಿಸ್ಟರ್, ನಿಮ್ಮ ಮಕ್ಕಳನ್ನ ದೇವರು ಹೃದಯದಿಂದ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿಟ್ಟಿರಲಿ ದೇವರು. ಅದೊಂದು ಆಶೀರ್ವಾದ. ನಾನು ಕೆಲವು ಮಕ್ಕಳನ್ನ, ನಾವು ಉಳಿಸಿದ ಮಕ್ಕಳನ್ನ ಅಲ್ಲಿ ಇಲ್ಲಿ ನೋಡ್ತೀವಲ್ಲ, ಕೆಲವೊಮ್ಮೆ ಅವರು ಪೀಠ ಸೇವೆ ಮಾಡ್ತಾರೆ, ಅಂದರೆ ಇದರಲ್ಲಿ ಆಲ್ಟರ್ ಬಾಯ್ಸ್, ಆಲ್ಟರ್ ಗರ್ಲ್ಸ್ ಎಲ್ಲ ಆಗಿರ್ತಾರೆ. ಆಗ ಮತ್ತೆ ನಾನು ಅಂದರೆ ಅವರ ತಂದೆ ತಾಯಿನ ಭೇಟಿ ಆಗುವಾಗ ಅವ್ರು ಹೇಳ್ತಾರೆ, ಸಿಸ್ಟರ್, ನೀವು ಉಳಿಸಿದ ಮಗು ಇದು, ನಿಮ್ಮ ಮೂಲಕ ಈ ಜೀವ ಪಡೆದ ಮಗು ಇದು, ದೇವರು ಉಳಿಸಿದ್ರು. ಹಾಗೆಲ್ಲ ಹೇಳುವಾಗ ಆ ಮಗುನ ಕರ್ಕೊಂಬಂದು, ಅಮ್ಮ ನೋಡು ಒಂದು ಬ್ಲೆಸ್ಸಿಂಗ್ ತೆಕ್ಕೋ ಅಂತ ಹೇಳುವಾಗ ಆ ತಾಯಿದು ಮುಖದಲ್ಲಿ ಕಾಣೋ ಒಂದು ಆನಂದ ಉಂಟಲ್ಲ, ಆವತ್ತು ಆ ಮಗುನ ಬೇಡ ಅಂತ ಅವರು ನಿರಾಕರಿಸಿರ್ಬೋದು. ಆದರೆ ನಾವು ಅವ್ರನ್ನ ಹೇಗೋ ಒಂದು ಸಾಂತ್ವನ ಪಡಿಸಿ ಆ ಮಗುವನ್ನು ಉಳಿಸಿದಾಗ, ಮತ್ತೆ ಆ ಮಗುವಿನ ಮೂಲಕ ಅವರ ಕುಟುಂಬದಲ್ಲಿ ಒಂದು ಆನಂದ ಬಂದಾಗ, ಅಂದರೆ ಆ ಕುಟುಂಬದಲ್ಲಿ ಆ ಮಗು ಒಂದು ಪ್ರಾರ್ಥಿಸುವ ಮಗುವಾಗಿ ಬೆಳೀತಾ ಇರುವಾಗ, ಆ ತಾಯಿಯ ಮುಖದಲ್ಲಿ, ಆ ತಂದೆಯ ಮುಖದಲ್ಲಿ ಕಾಣುವ ಆನಂದ ಉಂಟಲ್ಲ ರೀ, ಅದು ಕೋಟಿ ಕೊಟ್ಟರು ಸಿಕ್ಕಲ್ಲ.
ಕೆಲವರಿಗೆ ಎಷ್ಟೋ ವರ್ಷದಿಂದ ಮಕ್ಕಳಿರಲ್ಲ, ಒಂದು ಮಗುನ ದತ್ತು ಪಡಿತಾರೆ. ಆ ಮಗುವಿನಿಂದ ಆ ಕುಟುಂಬದಲ್ಲಿ ಒಂದು ಆನಂದ ಉಂಟಾಗ್ತದೆ. ಮತ್ತೆ ನಮ್ಮನೆ ಎಲ್ಲಾದರೂ ಕಾಣುವಾಗ ಹೇಳ್ತಾರೆ, ಸಿಸ್ಟರ್ ಇದು ನಿಮ್ಮ ಮುಖಾಂತರ ಆಗಿದ್ದು, ಈಗಲ್ಲ ಸಿಗಲ್ಲ, ಈಗಲ್ಲ ಯಾರು ಯಾರಿಗೆ ಕೊಡ್ಲಿಕ್ಕಿಲ್ಲ. ಎಷ್ಟೋ ವರ್ಷದಿಂದ ಆ ಕಾರ್ಯಗಳು ಯಾರು ಮಾಡಲ್ಲ. ಅದು ಈಗ ಏನು ಹೇಳೋದು, ಮಕ್ಕಳ ಕಲ್ಯಾಣ ಇಲಾಖೆಯ ಮುಖಾಂತರ ನೀವು ರಿಜಿಸ್ಟರ್ ಮಾಡಿ ಮಕ್ಕಳ ಕಲ್ಯಾಣ ಇಲಾಖೆಯ ಮುಖಾಂತರನೇ ಪಡ್ಕೊಳ್ಬೇಕು. ಆದರೆ ನಮಗೆ ಗೊತ್ತಿರುತ್ತೆ ಅದು ದತ್ತು ಪಡೆದ ಮಗು ಅಂತೇಳಿ. ಆ ಮಗು ಬೆಳೆದು ದೊಡ್ಡದಾಗಿರ್ತದೆ, ಒಂದು 3ನೇ ಕ್ಲಾಸ್ 4ನೇ ಕ್ಲಾಸ್ ಎಲ್ಲ ಓದ್ತಾ ಇರುವಾಗ ಆ ಮಗುನ ಕಾಣುವಾಗ ನಮಗೆ ಆಗುವ ಸಂತೋಷ, ದೇವಾ ನಮ್ಮ ಮುಖಾಂತರ ಇದನ್ನು ನೀನು ಉಳಿಸಿದ್ಯಲ್ಲ. ಆ ತಂದೆ ತಾಯಿ, ಅಯ್ಯೋ ಇವರ ಮುಖಾಂತರ ದೇವರು ನಮಗೆ ಈ ಮಗುನ ಕೊಟ್ರಲ್ಲ, ಆನಂದ ಏನಾಗುತ್ತೆ ಅದು ಒಳ್ಳೇದು ಮಾಡ್ರಿ. ನೋಡಿ ಈಗ ಸ್ಕೂಲ್ ಕಾಲೇಜ್ ಸ್ಟಾರ್ಟ್ ಆಯಿತು, ಓಕೆ, ಎಷ್ಟೋ ಮಂದಿಗೆ ಫೀಸ್ ಕಟ್ಟಲಿಕ್ಕೆ ಇಲ್ಲ. ಎಷ್ಟೋ ಮಂದಿ ನನ್ನ ಹತ್ರ ಬಂದು ಹೇಳ್ತಾರೆ, ಸಿಸ್ಟರ್ ಎಲ್ಲಾದರೂ ಸ್ವಲ್ಪ ಫೀಸ್ ಯಾರಾದರೂ ಏನು ಡೊನೇಷನ್ ಕೊಡೋರಿದ್ದಾರಾ? ನಾನು ಹೇಳೋದು, ಕೊರೋನಾದ ಮೊದಲು ಹಾಗೆಲ್ಲ ಯಾರಾದರೂ ಸಹಾಯ ಮಾಡ್ತಾ ಇದ್ರು, ಈಗ ಯಾರ ಹತ್ರ ದುಡ್ಡಿಲ್ಲ. ಆದರೂ ಪ್ರಿಯರೇ, ಹಬ್ಬ ಹರಿದಿನಗಳು ಬಂದಾಗ ಎಷ್ಟು ಪಟಾಕಿ ಒಟ್ಟಿಸ್ತೀವಿ, ಎಷ್ಟು ಖರ್ಚು ಮಾಡ್ತೀವಿ, ಎಷ್ಟು ನಾವು ಪೋಲು ಮಾಡ್ತೀವಿ. ಒಂದು ಹೋಟೆಲಿಗೆ ಹೋದರೆ ಎಷ್ಟು 5,000 6,000 ಖರ್ಚು ಮಾಡ್ತೀವಿ. ಒಂದು ಶಾಪಿಂಗ್ ಮಾಲಿಗೆ ಹೋದರೆ ಎಷ್ಟು ಖರ್ಚು ಮಾಡ್ತೀವಿ. ನಮ್ಮ ಮಕ್ಕಳಿಗೆ ನಾವು ಎಷ್ಟು ಖರ್ಚು ಮಾಡ್ತೀವಲ್ಲ. ಡೈಲಿ ಒಂದು 100 ರೂಪಾಯಿ 200 ರೂಪಾಯಿ ತೆಗ್ದಿಡಿ, ಒಂದು 500 ರೂಪಾಯಿ ತೆಗ್ದಿಡಿ. ನಿಮ್ಮ ಸಂಬಳ ಬಂದಾಗ ಒಂದು 1,000 ರೂಪಾಯಿ ತೆಗ್ದಿಡಿ. ಅದನ್ನು ತೆಗೆದಿಟ್ಟು ಕಲೀಲಿಕ್ಕೆ ಬೇಕಾದ ಮಕ್ಕಳಿಗೆ ಕೊಡಿ ಪ್ರಿಯರೇ. ಫೀಸ್ ಕಟ್ಟಕ್ಕಾಗದ ಮಕ್ಕಳಿಗೆ ಕೊಡಿ. ಏಕೆಂದರೆ ಆ ಕಷ್ಟ ನನಗೂ ಗೊತ್ತುಂಟು. ನಾನು ಸಹ ಇನ್ನು ಫೀಸಿಗೆ ಏನು ಟೈಮ್ ಆಯಿತು, ದುಡ್ಡು ಅರೇಂಜ್ ಆಗಿಲ್ಲ ಅಂತ ಹೇಳುವಾಗ ದೇವರ ಮುಂದೆ ಕಣ್ಣೀರಾಕಿ ಬೇಡ್ತಾ ಇದ್ದ ಆ ರಾತ್ರಿಗಳು, ಆ ಕಣ್ಣೀರಿನ ದಿನಗಳು ಉಂಟಲ್ಲ, ಇವತ್ತಿಗೂ ನಾನು ದೇವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ದೇವರು ಹೆಂಗೆ ಒದಗಿಸಿ ಕೊಟ್ಟರು. ನಾನು ಅನೇಕ ಒಳ್ಳೆಯ ಸ್ನೇಹಿತರ ಮುಖಾಂತರ, ನಾನು ಚೀಟಿ ಹಾಕೋರು ಆ ಸಮಯಕ್ಕೆ ಕರೆಕ್ಟಾಗಿ ನನಗೆ ಕೊಡುವುದರ ಮುಖಾಂತರ, ದೇವ್ರು ನನ್ನ ಹಸ್ಬೆಂಡ್ ಹೊರಗಡೆ ಇರುವಾಗ ಹೇಗೋ ದೇವರ ಕರುಣೆಯಿಂದ ಸ್ವಲ್ಪ ಗೋಲ್ಡ್ ಮಾಡೋಕ್ಕಾಯ್ತು, ಅದನ್ನು ಈಗ ಇಟ್ಟು ಹಾಗೆಲ್ಲ ಏನೆಲ್ಲ ರೊಟೇಷನ್ ಮಾಡಲಿಕ್ಕೆ ದೇವರು ಕೊಡ್ತಾ ಇದ್ದಂತಹ ಆ ಜ್ಞಾನ, ಆ ಸಹಾಯ, ಅದನ್ನು ನಾನು ಈಗಲೂ ನೆನೆಸ್ತೀನಿ. ಅದೇ ರೀತಿಯಲ್ಲಿ ಇವತ್ತು ಅನೇಕ ಮಂದಿ ಫೀಸ್ ಕಟ್ಟಲಿಕ್ಕಾಗದೆ ಕಷ್ಟಪಡೋರು, ಕಾಲೇಜಿಗೆ ಸೇರ್ಲಿಕ್ಕಾಗದೆ, ಏನಾದರೂ ಜಾಬ್ ಓರಿಯೆಂಟೇಷನ್ ಪ್ರೋಗ್ರಾಮಿಗೆ ಸೇರ್ಲಿಕ್ಕಾಗದೆ ಕಷ್ಟಪಡೋರು ತುಂಬ ಮಂದಿ ಇದ್ದಾರೆ ಪ್ರಿಯರೇ. ನಿಮಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಇದ್ದರೆ ಖಂಡಿತವಾಗಿಯೂ ಸಹಾಯ ಮಾಡಿ. ಅದು ದೊಡ್ಡ ಒಂದು ಆನಂದ ಕೊಡ್ತದೆ. ಅವರು ಮತ್ತೆ ಆ ಒಂದು ಜೀವನದಲ್ಲಿ ಒಂದು ಸೆಟ್ಲ್ ಆದ್ರು ಅಂತ ಆಗುವಾಗ ಅವರು ಅದು ಕೃತಜ್ಞತಾ ಭರಿತವಾಗಿ ನಮ್ಮ ಹತ್ರ ಹೇಳ್ಕೊಳ್ತಾರೋ, ಅದನ್ನ ಯೋಚನೆ ಮಾಡ್ತಾರೋ, ಅದು ಸೆಕೆಂಡ್ರಿ. ಆದರೆ ಕೊಟ್ಟವನಿಗೆ ಕೊರತೆ ಆಗೋದಿಲ್ಲ. ಯಾವುದಾದ್ರೂ ರೀತಿಯಲ್ಲಿ ದೇವರು ನಮಗೆ ಮಲ್ಟಿಪಲ್ ಆಗಿ ಅದನ್ನು ಕೊಡ್ತಾರೆ. 100% ಅದನ್ನ ಡಬಲ್ ತ್ರಿಬಲ್ ಅಲ್ಲ, 10% ಜಾಸ್ತಿ ಮಾಡಿ ಕೊಡ್ತಾರೆ. ಇವತ್ತು ಒಂದು ಸಹೋದರಿ ನನಗೆ ಏನೋ ಮಾತಾಡುವಾಗ ಹೇಳಿದ್ರು, ಅವರು ಯಾವುದೋ ಒಂದು ಕಾರ್ಯಕ್ಕೆ ಸಹಾಯ ಮಾಡಿದಾಗ ದೇವರು ಒಂದು 3 ತಿಂಗಳಲ್ಲಿ ಅವರ ಬಿಸ್ನೆಸ್ ಅನ್ನು 4 ಪಟ್ಟು ಆಶೀರ್ವದಿಸಿದ್ರಂತೆ. ಅವ್ರು ಹೇಳೋದು, ಇವತ್ತು ಸಿಸ್ಟರ್ ನಾನು ಆ ಕಾರ್ಯ ಮಾಡಿದೆ, ನೀವು ಹೇಳಿ ಆ ಕಾರ್ಯ ಮಾಡಿದೆ, ಆದರೆ ದೇವರು ನನ್ನನ್ನು, ನನ್ನ ಕುಟುಂಬವನ್ನು 4 ಪಟ್ಟು ಆಶೀರ್ವದಿಸಿದ್ರು, ಬಿಸ್ನೆಸ್ ಆಶೀರ್ವಾದಗೊಳ್ಳುವುದರ ಮುಖಾಂತರ. ಅಂದರೆ ನಮ್ಮ ಒಂದು ದಾಕ್ಷಿಣ್ಯಕ್ಕಾಗಿ ಅಥವಾ ಹೇಳಿದ್ರಲ್ಲ ಅಂತ ಹೇಳಿಕೊಡಬಾರ್ದು. ಮುಖ ಇದು ಇಟ್ಕೊಂಡು ಅಂದರೆ ಹೃದಯದಲ್ಲಿ ಹೊರಗೊಂದು ಒಳಗೊಂದು ಪೂರ್ಣವಾಗಿ ಮಾಡೋದು. ಹೃದಯದಿಂದ ಈಗ ಒಬ್ಬರು ರೋಗಿ ಆಗಿದ್ದಾರೆ, ಹಾಸ್ಪಿಟ್ಲಲ್ಲಿ ನರಳ್ತಾ ಇದ್ದಾರೆ, ಅವರಿಗೆ ಕಾಸಿಲ್ಲ, ಆಪರೇಷನ್ ಮಾಡಲೇಬೇಕು, ಇಲ್ಲದಿದ್ದರೆ ಜೀವ ಉಳಿಯಲ್ಲ. ಅಂಥ ಸಂದರ್ಭದಲ್ಲಿ ನಿಮಗೆ ಸಾಧ್ಯವಾದರೆ ನೀವು ಒದಗಿಸಿ. ಏಕೆಂದರೆ ನಾನು ಸೆಂಟ್ ಜಾನ್ಸಲ್ಲಿ ಬ್ರದರ್ TK ಜಾರ್ಜ್ ಜೊತೆ ಇದ್ದೆ ಅಲ್ಲ, ಆಗ ಅವರಿಗೆ ಇನ್ಸೂರೆನ್ಸ್ ಇರ್ತದೆ. ಕೆಲವರಿಗೆ ಒಂದಿಷ್ಟು ದಿನ ಆಗುವಾಗ ಇನ್ಸೂರೆನ್ಸ್ ಮುಗ್ದೋಗ್ತದೆ. ಆಗ ಅವರು ಡಾಕ್ಟ್ರ್ ಹೇಳ್ತಾರೆ, ಇನ್ನು ದುಡ್ಡಿಗೆ ಏನು ಮಾಡ್ತೀರಾ? ಆಗ ಅವರು ಅನೇಕ ಕಡೆ ಪ್ರಯತ್ನ ಪಡ್ತಾರೆ, ಎಲ್ಲೂ ಒದಗಿ ಬರದಾಗ ಪ್ರಿಯರೇ ಅವರು ಡಾಕ್ಟ್ರ್ ಹತ್ರ ಹೇಳ್ತಾರೆ, ವೆಂಟಿಲೇಟರ್ ತೆಗೆದು ಬಿಡಿ ಅಂತ. ಆಗ ಹೊರಗಡೆ ಕೂತು ಅವರು ಅಳುವ ಒಂದು ಆ ನೋವು ಉಂಟಲ್ಲ, ಈಗಲೂ ನನ್ನ ಕಣ್ಣು ಮುಂದೆ ಉಂಟು. ಅಂದರೆ ಜೀವಕ್ಕಾಗಿ ಪರದಾಡುವ ಒಂದು ವ್ಯಕ್ತಿ, ಜೀವ ಸಿಗದೇ ಇರೋದು, ದುಡ್ಡು ಇಲ್ಲದೆ ಅವರ ಜೀವ ಹೋಗೋದು ಕಣ್ಣು ಮುಂದೆ, ತನ್ನ ಸ್ವಂತದವರು ದುಡ್ಡಿಲ್ಲದೆ ಜೀವ ಹೋಗುವಂತಹ ವಿಷಯ ಇದೆಲ್ಲ. ಕೆಲವು ಮಕ್ಕಳು ತಂದೆ ತಾಯಿಯನ್ನು ಹಾಸ್ಪಿಟ್ಲಲ್ಲಿ ಕಳ್ಕೊಳ್ತಾರೆ ದುಡ್ಡಿಲ್ಲದೆ. ಕೆಲವು ತಂದೆ ತಾಯಿಗಳು ಮಕ್ಕಳನ್ನ ಕಳ್ಕೊಳ್ತಾರೆ ದುಡ್ಡಿಲ್ಲದೆ. ಆ ಒಂದು ಸಹೋದರಿಯನ್ನು ಕಳ್ಕೊಳ್ತಾರೆ ದುಡ್ಡಿಲ್ಲದೆ. ನಮ್ಮ ಕೈಯಲ್ಲಿ ಇದ್ದರೆ ಖಂಡಿತವಾಗಿಯೂ ಸಹಾಯ ಮಾಡಿ ಪ್ರಿಯರೇ. ಅದು 100 ಫೋಲ್ಡ್ಸ್ ದೇವರು ಒದಗಿಸಿ ಕೊಡ್ತಾರೆ. ಅದೆಲ್ಲ ಆನಂದ, ನಗುಮುಖ ಹೇಗೆ ಬರ್ತದೆ, ನಾವು ಯಾವಾಗಲೂ ಹೃದಯದಿಂದ ಹೇಗೆ ನಗುಬೋದು ದೇವರೊಂದಿಗೆ ಜೀವಿಸುವಾಗ, ಯೇಸುವಿನಲ್ಲಿ ಜೀವಿಸುವಾಗ, ಪರರಲ್ಲಿ ಯೇಸುವನ್ನು ಕಾಣುವಾಗ, ಪರರಲ್ಲಿ ಒಳಿತನ್ನು ಕಾಣುವಾಗ. ಯಾವಾಗಲೂ ಒಳಿತನ್ನೇ ಕಾಣೋದು ಬೇರೆಯವರಲ್ಲಿ. ನಾವು ಕೆಲವರಿದ್ದೀವಿ ಯಾವಾಗಲೂ ಬೇರೆಯವರಲ್ಲಿ ನೆಗೆಟಿವ್ಸನ್ನೇ ಹುಡುಕೋದು.
ಅವರಲ್ಲಿ ಅನೇಕ ಒಳ್ಳೆ ಗುಣಗಳಿರ್ತದೆ, ಅದನ್ನು ನಾವು ಬಿಟ್ಟಾಕ್ಬಿಡ್ತೀವಿ. ಅವರಲ್ಲಿ ಏನು ನೆಗೆಟಿವ್ಸ್ ಇರ್ತದೆ, ಒಂದೋ ಎರಡೋ ಇರ್ಬೋದು, ಅವರಿಂದ ನಮಗೆ ನೋವಾಗಿರ್ಬೋದು, ಚುಚ್ಚು ಮಾತಾಡಿರ್ಬೋದು, ಅಥವಾ ಯಾವುದಾದ್ರೂ ಒಂದು ರೀತಿಯಲ್ಲಿ ನೋವು ಪಡಿಸಿರ್ಬೋದು, ಅಥವಾ ನಿಮ್ಮನ್ನು ಅವಮಾನ ಮಾಡಿರ್ಬೋದು, ಅದನ್ನು ಮಾತ್ರ ನಾವು ನೋಡ್ತೀವಿ. ಆದರೆ ಅವರಲ್ಲಿ ಎಷ್ಟೋ ಒಳ್ಳೆಯ ಗುಣಗಳಿರ್ತದೆ. ಆ ಒಳ್ಳೆಯ ಗುಣಗಳನ್ನ ಹುಡುಕಿ ನೋಡಿ. ಎಲ್ಲರೂ ದೇವರ ಸೃಷ್ಟಿಗಳು ಅಲ್ವಾ, ಎಲ್ಲರೂ ಯೇಸುವಿನ ಮಕ್ಕಳು. ಹಾಗಾಗಿ ಯಾರು ಈ ಲೋಕಕ್ಕೆ ಬರುವಾಗ ಕೆಟ್ಟವರಲ್ಲ ಪ್ರಿಯರೇ, ಯಾರೂ ಕೆಟ್ಟವರಲ್ಲ. ನಮ್ಮ ಬಾಳ ಸಂಗಾತಿ ಇರ್ಬೋದು, ನಮ್ಮ ಮಕ್ಕಳಿರ್ಬೋದು, ನಮ್ಮ ಹೆತ್ತವರು ಇರ್ಬೋದು, ನಮ್ಮ ಸ್ನೇಹಿತರು ಇರ್ಬೋದು, ನಮಗೆ ಪರಿಚಯದವರು ಇರ್ಬೋದು, ನಮ್ಮ ಕೆಲಸದ ಜಾಗದಲ್ಲಿರುವ ಅಧಿಕಾರಿಗಳು, ಸಹೋದ್ಯೋಗಿಗಳು, ಯಾರೇ ಇರ್ಬೋದು, ಅವರು ಕೆಟ್ಟವರಲ್ಲ. ಅವರು ಬೆಳೆದು ಬರುವ ಪರಿಸರ, ಅವರಿಗೆ ಉಂಟಾಗುವ ಜೀವನದಲ್ಲಿ ಆಗುವ ಕೆಲವು ಘಟನೆಗಳು, ನೋವುಗಳು, ಯಾವುದಾದ್ರೂ ಆಂತರಿಕ ಗಾಯಗಳು, ಅದರಿಂದ ಅವರು ಬದಲಾಗಿರ್ಬೋದು. ಅವರಲ್ಲಿ ಆದ ಆ ಬದಲಾವಣೆನ ಅವರು ಹೊರಗಡೆ ಹಾಕುವಾಗ ಕೆಲವೊಮ್ಮೆ ನಮಗೆ ನೋವಾಗುತ್ತೆ, ಅವಮಾನ ಆಗುತ್ತೆ, ಅವರು ಮಾತಾಡುವ ರೀತಿ ನಮಗೆ ಹೃದಯಕ್ಕೆ ಚುಚ್ಚಿದಾಗಿ ಆಗ್ತದೆ. ಆದರೆ ಒಂದು ನಿಮಿಷ ಅವರನ್ನು ಯೇಸುವಿನ ಕರಗಳಿಗೆ ಕೊಟ್ಟು ಅವರಲ್ಲಿರುವ ಒಳ್ಳೆಯ ಗುಣಗಳನ್ನ ನೋಡೋಕ್ಕೆ ಶುರು ಮಾಡಿ, ಅವರಿಗಾಗಿ ಪ್ರಾರ್ಥಿಸೋಕ್ಕೆ ಶುರು ಮಾಡಿ, ಅವರಲ್ಲಿ ಖಂಡಿತವಾಗಿಯೂ ಬದಲಾವಣೆಯನ್ನು ನಾವು ಕಾಣಬಹುದು. ನನಗೆ ಎಷ್ಟೋ ಅನುಭವಗಳಿದೆ ಹಾಗೆ. ಅವರು ನಮ್ಮನ್ನು ಎಷ್ಟೋ ನೋಯಿಸುವಾಗ ಅವ್ರನ್ನ ಯೇಸುವಿನ ಕರಗಳಿಗೆ ಕೊಡುವಾಗ ಅವರೇ ಬದಲಾಗಿ ನಮ್ಮ ಹತ್ರ ಮಾತನಾಡುವ ಅವಸ್ಥೆ ನಾನು ಎಷ್ಟೋ ಸಲ ಅನುಭವಿಸಿದ್ದೀನಿ ಪ್ರಿಯರೇ. ನೀವು ಸಹ ಇವತ್ತಿನಿಂದ ಟ್ರೈ ಮಾಡಿ ನೋಡಿ. ಯಾವಾಗಲೂ ಪ್ರಾಕ್ಟಿಕಲ್ ತುಂಬ ಇಂಪಾರ್ಟೆಂಟ್. ಲ್ಯಾಬ್ ಮಕ್ಕಳು ನೋಡಿ, ಸ್ಟೂಡೆಂಟ್ಸ್ ಯಾವಾಗಲೂ ಪ್ರಾಕ್ಟಿಕಲ್ ಆಗಿ ಚಿಂತೆ ಮಾಡುವಾಗಲೇ ಅವರಿಗೆ ಇದಾಗೋದಲ್ಲ. ಮತ್ತೆ ಮರಿಯಮ್ಮನವರು ನೋಡಿ, ಅವರ ನೋವಿತ್ತು, ಯೇಸುವನ್ನು ಅವರು ಗರ್ಭ ಧರಿಸಿದ್ರು, ಆದರೂ ಅವರಿಗೆ ಎಲಿಜಬೆತ್ ಅಮ್ಮಳು ಗರ್ಭ ಧರಿಸಿದ್ದಾರೆ, 6 ತಿಂಗಳ ಗರ್ಭಿಣಿ ಅಂತ ಅವರಿಗೆ ಗಾಬ್ರಿಯಲ್ ದೇವದೂತರ ಮುಖಾಂತರ ಗೊತ್ತಾದಾಗ ತಕ್ಷಣ ಅವರು ಹೋಗ್ತಾರೆ. ಬೆಟ್ಟಗುಡ್ಡ ಪ್ರದೇಶವನ್ನು ದಾಟಿ ಅವರ ಮನೆಗೆ ಹೋಗಿ ಅವರ ಸೇವೆ ಮಾಡ್ತಾರೆ. ಪುನಃ ಅಲ್ಲಿದ್ದು ಅವರು ಡೆಲಿವರಿ ಆಗುವ ತನಕ ಅಲ್ಲಿದ್ದು, ಅಂದರೆ ಇವರ ಶರೀರದಲ್ಲಿ ಆಗುವ ಸುಸ್ತು, ಇವರಿಗಿರುವ ವಾಮಿಟಿಂಗ್, ಇವರಿಗೆ ಆಗುವ ಯಾವ ಕಷ್ಟಗಳನ್ನು ಇವರು ಗಮನಿಸದೆ, ಮಾತೆ ಮರಿಯಮ್ಮ ಗಮನಿಸದೆ ಅವರು ಹೋದ್ರು ಎಲಿಜಬೆತ್ ಅಮ್ಮಳ ಸೇವೆ ಮಾಡಲಿಕ್ಕೆ. ಹಾಗೆ ನಾವು ಕೂಡ ಅನೇಕ ಕುಟುಂಬದಲ್ಲಿರುವ ವಯಸ್ಸಾದವರು ಇರ್ಬೋದು, ಅಥವಾ ಬಾಳ ಸಂಗಾತಿ ಇರ್ಬೋದು, ಮಕ್ಕಳಿರ್ಬೋದು, ಅತ್ತೆ ಮಾವ ಇರ್ಬೋದು, ತಂದೆ ತಾಯಿ ಇರ್ಬೋದು, ಅಥವಾ ನಮ್ಮ ನೆರೆಹೊರೆಯವರಲ್ಲಿ ಯಾರಾದರೂ ಇರ್ಬೋದು. ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡುವ, ಒಳ್ಳೆಯದನ್ನು ಮಾತ್ರ ಮಾಡುವ, ಒಳ್ಳೆಯದನ್ನು ಮಾತ್ರ ಕಾಣುವ. ನಮಗೆ ಖಂಡಿತವಾಗಿಯೂ ನಗಲಿಕ್ಕೆ ಆಗ್ತದೆ ಹೃದಯದಿಂದ. ಏಕೆಂದರೆ ನಮ್ಮನ್ನು ದೇವರು ಸೃಷ್ಟಿ ಮಾಡುವಾಗ ಸಂತೋಷಭರಿತವಾಗಿ ಅವರ ಛಾಯೆಯಲ್ಲಿ, ಅವರ ರೂಪದಲ್ಲಿ, ಅವರ ಜೀವಶ್ವಾಸ ಊದಿ ನನ್ನನ್ನು ನಿನ್ನನ್ನು ಸೃಷ್ಟಿ ಮಾಡಿದ್ದಾರೆ. ನಾನು ನೀನು ಯಾವ ಆಕಾರದಲ್ಲಿರಲಿ, ವಿಕಾರದಲ್ಲಿರಲಿ, ರೂಪದಲ್ಲಿರಲಿ, ಗುಣದಲ್ಲಿರಲಿ, ಕಪ್ಪಿರಲಿ, ಬಿಳಿ ಇರಲಿ, ದಪ್ಪ ಇರಲಿ, ಎತ್ತರ ಇರಲಿ, ಹೇಗೋ ಇರಲಿ ಪ್ರಿಯರೇ, ನಾನು ನೀನು ಯೇಸುವಿನ ರೂಪದಲ್ಲಿ, ಯೇಸುವಿನ ಛಾಯೆಯಲ್ಲಿ, ಯೇಸುವಿನ ಜೀವಶ್ವಾಸ ಊದಿ ಸೃಷ್ಟಿಸಲ್ಪಟ್ಟ ಮಗನು ಮಗಳು ನಾನು ನೀನು ಆಗಿರುವಾಗ ಯೇಸುವಿನಲ್ಲಿ ಆನಂದಿಸುವ, ಯೇಸುವಿನಲ್ಲಿ ಒಂದಾಗುವ, ಯೇಸುವಿನಲ್ಲಿ ಎಲ್ಲರನ್ನು ಪ್ರೀತಿಸುವ, ಯೇಸುವಿನಲ್ಲಿ ಎಲ್ಲರಿಗೂ ಸಹಾಯ ಸಪೋರ್ಟ್ ಮಾಡುವ, ಎಲ್ಲರಲ್ಲೂ ಯೇಸುವನ್ನು ಕಾಣುವಾಗ ನಮಗೆ ಯೇಸು ಕೊಡುವ ಆನಂದ ನಿರಂತರವಾಗಿ ಶಾಶ್ವತವಾಗಿ ಉಳಿತದೆ ಅಂತ ಹೇಳ್ತಾ, ಆನಂದಮಯವಾಗಿ ಜೀವಿಸಲು ಬೇಕಾದ ಕೃಪೆಗಾಗಿ ಪ್ರಭು ಯೇಸುವಿನಲ್ಲಿ ಪ್ರಾರ್ಥಿಸುವ. ಕಣ್ಣುಗಳನ್ನ ಮುಚ್ಚಿ ಎದೆ ಮೇಲೆ ಕೈ ಇಟ್ಟು, ಯೇಸುವೆ ಸ್ತೋತ್ರಪ್ಪ, ವಂದನೆ ಕರ್ತನೆ, ಆರಾಧನೆ ಮಹಿಮೆ ಸ್ವಾಮಿ. ಯೇಸುವೆ ನಗುವನ್ನು ನೀವು ನಮಗೆ ಕಲಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಯೇಸುವೆ. ನಮ್ಮಲ್ಲಿರುವ ಎಲ್ಲ ದುಃಖ, ನೋವು, ನಿರಾಶೆ, ಸೋಲು, ವೇದನೆ, ಏಕಾಂಗಿತನ, ಕೊರಗು, ಚಿಂತೆಗಳು, ಯೇಸುವೆ ಸಾವು ನೋವುಗಳು ಎಲ್ಲವೂ ಯೇಸುವೆ ಬಾಂಧಿಸಿ ಸುಟ್ಟು ಪಾತಾಳಕ್ಕೆ ದಬ್ಬಲ್ಪಡಲಿ, ನಿಮ್ಮ ಶಿಲುಬೆಗೆ ಜಡಿಯಲ್ಪಡಲಿ. ಯೇಸುವೆ ನಿಮ್ಮಲ್ಲಿ ಸಕಲರನ್ನು ಪ್ರೀತಿಸಲು, ಸಕಲರಲ್ಲಿ ಒಳಿತನ್ನು ಕಾಣಲು ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಸದಾ ಹರ್ಷಚಿತ್ತ ಹೃದಯದಿಂದ ಜೀವಿಸುವ ಕರುಣೆ ಇರುವುದಕ್ಕಾಗಿ ಸ್ತೋತ್ರ. ಪ್ರಲಾಪ 3:22 ಹೇಳುವಂತೆ, ಸರ್ವೇಶ್ವರನ ಕೃಪೆಯಿಂದ ನಾನು ಇವತ್ತು ಉಳಿದಿದ್ದೇನೆ, ಸರ್ವೇಶ್ವರನ ಶಕ್ತಿಯಿಂದ ಸರ್ವವನ್ನು ಸಾಧಿಸುವ ಸಾಮರ್ಥ್ಯ ನನಗಿದೆ ಅಂತ ಫಿಲಿಪ್ಪಿ 4:13 ಹೇಳುವಂತೆ, ಯೇಸುವೆ ನಿಮ್ಮಲ್ಲಿ ಒಂದಾಗಿ, ನಿಮ್ಮಲ್ಲಿ ಐಕ್ಯಗೊಂಡು, ನಿಮ್ಮಲ್ಲಿ ಎಲ್ಲರನ್ನು ಕಾಣುತ್ತಾ, ಯೇಸುವೆ ನಿಮ್ಮ ಕರಗಳಿಂದ ಸರ್ವರನ್ನು ಸ್ವೀಕರಿಸುತ್ತಾ, ನಿಮ್ಮ ಕರಗಳ ಮೂಲಕ ಅನೇಕ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ಹರ್ಷಚಿತ್ತ ಜೀವಿತವನ್ನು ಜೀವಿಸುವ ಕೃಪೆ ನಮಗೆ ದಯಪಾಲಿಸುವುದಕ್ಕಾಗಿ ಸ್ತೋತ್ರ. ನಮ್ಮ ಇಡೀ ಕುಟುಂಬ ಆನಂದ ಭರಿತವಾಗಲಿ, ನಮ್ಮ ಸಮೂಹ ಆನಂದ ಭರಿತವಾಗಲಿ, ನಮ್ಮ ದೇವಾಲಯಗಳಿಗೆ ಬರುವ ಎಲ್ಲ ಮಕ್ಕಳು ಆನಂದ ಭರಿತವಾಗಲಿ. ನಮ್ಮ ಧರ್ಮ ಪ್ರಾಂತ್ಯದಲ್ಲಿ, ಧರ್ಮ ಕ್ಷೇತ್ರದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿರುವ ಮಕ್ಕಳ ಎಲ್ಲ ನೋವು, ನಿರಾಶೆ, ಸೋಲು, ವೇದನೆಗಳು ಯೇಸುವಿನ ಶಿಲುಬೆಗೆ ಜಡಿಯಲ್ಪಟ್ಟು ಇಡೀ ಪ್ರಪಂಚ ಕ್ರಿಸ್ತಮಯವಾಗಿ ಆನಂದ ಭರಿತವಾಗುವಂತೆ, ಆತ್ಮರಿಂದ ತುಂಬಲ್ಪಡುವಂತೆ, ಎಲ್ಲ ರೋಗ ರುಜಿನ ಬೇನೆ ಭವನಗಳು
ಪ್ರಾಣಗಳು ಯೇಸುವಿನ ಶಿಲುಬೆಗೆ ಜಡಿಯಲ್ಪಟ್ಟು ಯೇಸುವೆ ನಿಮ್ಮ ಕರಗಳಲ್ಲಿ ಉದುಗಿಕೊಂಡು ನಿಮ್ಮ ತ್ರಾಣವುಳ್ಳ ಹಸ್ತದ ಕೆಳಗೆ ಜೀವಿಸಲು ಬೇಕಾದ ಕೃಪೆಯನ್ನು ದಯಪಾಲಿಸಿರಿ ಸ್ವಾಮಿ. ನಿಮ್ಮ ಪಕ್ಕೆಲುಬುಗಳಲ್ಲಿ ಉದುಗಿಕೊಳ್ಳುವ ಕರುಣೆ ಇಳಿದು ಬರಲಿ. ಆನಂದ ಭರಿತವಾದ ಆತ್ಮರ ಶಕ್ತಿಯಿಂದ ನಮ್ಮನ್ನು ತುಂಬಿಸಿ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಮಳೆಯಂತೆ ಸುರಿಯಲಿ ಸ್ವಾಮಿ. ಈ ವಿಡಿಯೋವನ್ನು ವೀಕ್ಷಿಸುವ ಸರ್ವರು ಯೇಸು ನಾಮದಲ್ಲಿ ಆಶೀರ್ವಾದ ಹೊಂದಲಿ. ಯೇಸುವೆ ಅವರ ಹೃದಯದಲ್ಲಿ ಆನಂದ ನಿರಂತರವಾಗಿ ಹೊನಲಾಗಿ ಹರಿಯಲಿ ಎಂದು ಮಾತೆ ಮರಿಯಮ್ಮನವರ ಮುಖಾಂತರ ಪ್ರಾರ್ಥಿಸ್ತೇವೆ. ತಂದೆಯಾದ ದೇವನೇ, ಯೇಸು ನಾಮದಲ್ಲಿ ಬೇಡಿದನ್ನು ಹೊಂದಿಕೊಂಡಿದ್ದೇವೆ ಎಂದು ವಿಶ್ವಾಸಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ನಿಮ್ಮ ಸಹೋದರಿ ಮಂಜುಳಾ ಜಾಯ್ ಪ್ರೊಲೈಫರ್. ನಾನು ನಿಮಗಾಗಿ ಪ್ರಾರ್ಥಿಸ್ತೀನಿ. ನೀವು ನಮಗಾಗಿ, ನಮ್ಮ ಕುಟುಂಬಕ್ಕಾಗಿ, ನಮ್ಮ ತಂಡಕ್ಕಾಗಿ, ನಮ್ಮ ಮಿನಿಸ್ಟ್ರಿಗಾಗಿ ಪ್ರಾರ್ಥಿಸಿ ಅಂತ ಹೇಳ್ತಾ ಯೇಸು ನಾಮದಲ್ಲಿ ಆಮೇನ್. ಪ್ರೈಸ್ ದ ಲಾರ್ಡ್.